ಅಟ್ಯಾಚ್ ಆದಂಗೆ ಟಾರ್ ರೋಡ್ಗೆ ಒಂದು ಲ್ಯಾಂಡ್ ಬಂದಿದೆ. 3 ಎಕರೆ 2 ಗುಂಟೆ ಬರುತ್ತೆ ನೋಡಿ. ಪಕ್ಕದಲ್ಲೆಲ್ಲ ಒಳ್ಳೆ ಕೋಕೋನಟ್ಟು ಮತ್ತು ಅಡಿಕೆ ತೋಟ ಮಾಡಿದ್ದಾರೆ. ಅದಕ್ಕೆ ಆಪೋಸಿಟ್ ಆಗಿ ಈ ಲ್ಯಾಂಡ್ ಇದೆ. ಸ್ವಲ್ಪ ಡೆವಲಪ್ಮೆಂಟ್ ಮಾಡ್ಕೋಬೇಕು. ಬೋರ್ ಎಲ್ಲ ಇದೆ, ಬಟ್ ಅವ್ರು ಏನು ವ್ಯವಸಾಯ ಮಾಡಿಲ್ಲ ಸರ್. ಏನಿದೆ ಆ್ಯಕ್ಚುಲಿ ಹೇಳ್ಬಿಡ್ಬೇಕು ನಿಮಗೆ, ಹೈವೇಯಿಂದ ಎಕ್ಸಾಕ್ಟ್ಲಿ ಇದು 1 ಕಿಲೋಮೀಟ್ರ್ ಆಗುತ್ತೆ. ಹೈವೇಯಿಂದ 1 ಕಿಲೋಮೀಟ್ರ್ ಬರ್ತಕ್ಕಂಥ ಪ್ರಾಪರ್ಟಿ ಇದು. ಪ್ಲೇನ್ ಲ್ಯಾಂಡು, ಬಟ್ ರೆಡ್ ಸಾಯಿಲು. ಒಂದು ಬೋರ್ ಇದೆ ಆ್ಯಕ್ಚುಲಿ. ಈ ತಿಂಗು ನೋಡಿ ಒಂದಷ್ಟು ಗಿಡ ಫಲ ಬರ್ತಾ ಇದೆ, ಬಟ್ ಆದರೆ ಅವರು ಏನು ವ್ಯವಸಾಯ ಮಾಡ್ದೇ, ಅವರು ಏನು ಡೆವಲಪ್ಮೆಂಟ್ ಮಾಡ್ದೇ ಈ ಥರ ಮಾಳೆ ಥರ ಬಿಟ್ಬಿಟ್ಟಿದ್ದಾರೆ. ಬಟ್ ಇದನ್ನು ವ್ಯವಸಾಯ ಮಾಡ್ಕೊಬಿಟ್ರೆ ಅಂತೂ ಒಳ್ಳೆ ಜಾಗ ಸರ್. ಬಟ್ ನೀರಂತೂ 3 ಇಂಚು ನೀರಿದೆ. ನೀರಿಗೇನು ಕೊರತೆ ಇಲ್ಲ. ಈ ಏರಿಯಾದಲ್ಲಂತೂ ನೀರಿಗೇನು ಕೊರತೆ ಅನ್ನೋದೇ ಇಲ್ಲ ಸರ್. A to Z ನೀರಿದೆ. 3 ಇಂಚ್ ನೀರು ಬರುತ್ತೆ. ಡ್ರಿಪ್ ಅಲಿಗೇಷನ್ ಆಗಿದೆ. ಟಾರ್ ರೋಡ್ ಅಟ್ಯಾಚ್ ಅಂದರೆ ಈಸ್ಟ್ ಫೇಸಿಂಗ್ ಬರ್ತಕ್ಕಂಥ ಪ್ರಾಪರ್ಟಿ ಇದು. ಇದು ಪೂರ್ವ ಪಶ್ಚಿಮ ಉದ್ದ ಬರುತ್ತೆ. ಒಳ್ಳೆ ಈಸ್ಟ್ಗಿದೆ, ಅಂದರೆ ಪೂರ್ವಕ್ಕೆ ರಸ್ತೆ ಬರ್ತಕ್ಕಂಥ ಪ್ರಾಪರ್ಟಿ. ತುಂಬ ಚೆನ್ನಾಗಿದೆ ಲ್ಯಾಂಡು. ಒಂದು ಆ್ಯಕ್ಚುಲಿ ಒಂದು 30 ಗಿಡ ಕೋಕೋನಟ್ಟು ಮೇಲೆ ಬರುತ್ತೆ. ಕೋಕೋನಟ್ ಸ್ವಲ್ಪ ನೀವು ಡೆವಲಪ್ಮೆಂಟ್ ಮಾಡ್ಕೊಬಿಟ್ರೆ ಅಂತೂ ತುಂಬ ಒಳ್ಳೆ ಪ್ರಾಪರ್ಟಿ ಸರ್ ಇದು. ಇದು ಪರ್ಚೇಸಿಂಗ್ ಲ್ಯಾಂಡ್ ಸರ್. ಆ್ಯಕ್ಚುಲಿ ಇದು ಮೂಲ ಬಂದು ಜನರಲ್ ಲಿಂಗಾಯಸ್ ಬರ್ತಾರೆ. ಒಳ್ಳೆ ಪ್ರಾಪರ್ಟಿ, ಅಂದರೆ ಪ್ಲೇನ್ ಲ್ಯಾಂಡ್ ಸರ್. ಬಟ್ 30 ಗಿಡ ತೆಂಗಿದೆ. ಬಟ್ ಒಂದು ಔಟ್ ಹೌಸ್ ಮನೆ ಇದೆ. ಪವರ್ ಲೈನ್ ಎಲ್ಲ ಪಕ್ಕದಲ್ಲಿದೆ. ವಿಲೇಜ್ಗೆ ಒಂದು 300ರಿಂದ 400 ಮೀಟ್ರ್ ಆಗುತ್ತೆ. ಸೂಪರ್ ಪ್ರಾಪರ್ಟಿ, ಒಳ್ಳೆ ವಾಟರ್ ಬೆಲ್ಟ್ ಇದೆ. 3 ಎಕರೆ 2 ಗುಂಟೆ. ಡೈರೆಕ್ಟ್ ರಿಜಿಸ್ಟ್ರೇಷನ್ಗೆ ಹೋಗ್ಬೋದು. ಜನರಲ್ ಕ್ಯಾಟಗಿರಿ. ಮೈಸೂರಿಗೆ ಇದೊಂದು 40 ಕಿಲೋಮೀಟ್ರ್ ಆಗುತ್ತೆ ಸರ್. ಹೈವೇಗೆ ಎಕ್ಸಾಕ್ಟ್ಲಿ ಬಂದು 1 ಕಿಲೋಮೀಟ್ರಲ್ಲಿ ಬರ್ತಕ್ಕಂಥ ಪ್ರಾಪರ್ಟಿ. ಆ್ಯಕ್ಚುಲಿ 1 ಕಿಲೋಮೀಟ್ರಲ್ಲಿ ಬರ್ತಕ್ಕಂಥ ಪ್ರಾಪರ್ಟಿ. ಮೈಸೂರು ಟು ಈ ಲ್ಯಾಂಡ್ಗೆ 42 ಕಿಲೋಮೀಟ್ರ್ ಆಗುತ್ತೆ ಸರ್. 3 ಎಕರೆ 2 ಗುಂಟೆ ಜನರಲ್ ಕ್ಯಾಟಗಿರಿ. ಬನ್ನಿ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ. ಕೊನೆ ತನಕ ನಿಮ್ಮ ಪ್ರೀತಿ ವಿಶ್ವಾಸ ಹೀಗಿರಲಿ. ವಿಡಿಯೋ ನೋಡೋರಿಗೆಲ್ಲ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚ್.